ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ. Hi guys, welcome back to my YouTube channel Hashita's Lifestyle. So guys, ಇವಾಗ ನಾನು ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಕಾಲೇಜ್ ಬಸ್ಸಲ್ಲಿ ಆ್ಯಂಡ್ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ಇವಾಗ 5:15 PM ಆಗಿದೆ. ಸೊ ಇವಾಗ ಜಸ್ಟ್ ಒಂದು 10 ನಿಮಿಷ ಆಯಿತು ನಾನು ಕಾಲೇಜ್ ಬಿಟ್ಟು. ಏನಿಲ್ಲ, ಇವಾಗ ನಾನು ಆನ್ ದ ವೇ ಹೋಗ್ತಾ ಹಸ್ಬೆಂಡ್ ಕೂಡ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸೊ ಸ್ಯಾಟರ್ಡೇ ವ್ಲಾಗ್ ಇದು ನಿಮಗೆ ಸಂಡೇ ಮೈಟ್ ಬಿ ಅಪ್ಲೋಡ್ ಆಗುತ್ತೆ ಗೈಸ್. ಸೊ ಅವ್ರಿಗೂ ವರ್ಕ್ ಫ್ರಮ್ ಲೈಕ್ ಇವತ್ತು ರಜಾ ಇರೋದ್ರಿಂದ ಪಿಕಪ್ ಮಾಡಕ್ ಬರ್ತೀನಿ ಪಾಪನ್ ಕರ್ಕೊಂಡು ಅಂತ ಹೇಳಿದ್ದಾರೆ. ಬಟ್ ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಬೇಡ ಅಂತ ಹೇಳಿದ್ದೀನಿ, ನೋಡೋಣ. ಈ ಕಡೆ ಲೈಟ್ ಆಗಿ ಮಳೆ ಇದೆ, ಬಟ್ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮಳೆ ಇರುತ್ತೆ, ಅಲ್ಲಿ ಮಳೆ ಇರಲ್ಲ. ಸೊ ನೋಡುವ ಏನಾಗುತ್ತೆ ಅಂತ. ಸೊ ಇವತ್ತು ನಂಗೆ ಆಕ್ಚುಲಿ ಚಾಟ್ಸ್ ತಿನ್ನಂಗಾಗಿದೆ ಗೈಸ್. ಯಾಕಂದ್ರೆ ಆಲ್ಮೋಸ್ಟ್ 15 ಡೇಸ್ ಆಯ್ತು ನಾನು ಏನು ಜಂಕ್ ಅಂತ ತಿಂದು ಹೊರಗಡೆ. ಬಿಕಾಸ್ ಅದು ಇದು ಕೆಲಸ ಕಾರ್ಯ ಅದು ಇದು ಅಂತ ಸ್ಟಕ್ಅಪ್ ಆಗ್ಬಿಟ್ಟು ಏನು ಕರೆಕ್ಟಾಗಿ ನಾವು ಜಂಕ್ ಅಂತಾನೆ ತಿಂದಿಲ್ಲ ಅಂಡ್ ಹೊರಗಡೆ ಅಂತ ಹೋಗಿಲ್ಲ. ಸೊ ಹಂಗಾಗಿ ನಾನು ತಿನ್ಕೊಂಡು ಹೋಗೋಣ ಹೋಗುವಾಗ ಅನ್ಕೊಂಡು ಹೇಳಿದ್ದೀನಿ. ಬಟ್ ಮಳೆ ಬಂದ್ರೆ ಆಗಲ್ಲ ಆಬ್ವಿಯಸ್ಲಿ. ಸೊ ನೋಡೋಣ. ಅಂಡ್ ಇನ್ನೊಂದು ನಾನು ನೈಕಾಯಿಂದ ಒಂದು 3-4 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ನಿಮಗೆ ತೋರ್ಸೋಣ ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಇದು. ನೋಡುವ ಬ್ಲಾಗ್ ಹೆಂಗ್ ಹೋಗುತ್ತೆ ಅಂತ. ಸೊ ಎಸ್, ಅಂಡ್ ಆಕ್ಚುಲಿ ಪಾಪುನ್ ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವನಿಗೂ ಇವತ್ತು ರಜಾ. ಸೊ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅವನಿಗೂ ಆರಾಮ ಎಂಜಾಯ್ ಮಾಡ್ತಾ ಇದ್ದಾನೆ. ನಮಗೂ ಇವತ್ತು ಲೀವ್ ಇದ್ದಿದ್ರೆ ಚೆನ್ನಾಗಿರೋದು, ಆರಾಮಾಗಿ ರೆಸ್ಟ್ ಆಗಿರೋದು. ಬಟ್ ಸ್ಟಿಲ್ ಏನು ಆಗಲ್ಲ, ನಾಳೆ ಸಂಡೇ ಅಲ್ಲ. ಸೊ ಆರಾಮಾಗಿ ರೆಸ್ಟ್ ಮಾಡ್ಬೋದು ಒಂದಿನ. ಇವಾಗ ಅವರಿಬ್ರು ವೇಟ್ ಮಾಡ್ತಾ ಇದಾರೆ. ಹೋಗ್ಬಿಟ್ಟು ಏನಾದ್ರು ಚಾಟ್ಸ್ ಲೈಟಾಗಿ ಚಾಟ್ ತಿನ್ಕೊಂಡು. ನಂಗೆ ಆಕ್ಚುಲಿ ಮೋಮೋಸ್ ಇಷ್ಟ ಗೈಸ್. ಮೋಮೋಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾರಿಗೆಲ್ಲ ಮೋಮೋಸ್ ಇಷ್ಟ ಪ್ಲೀಸ್ ಟು ಕಾಮೆಂಟ್ ಡೌನ್. ನಂಗಂತೂ ತುಂಬಾ ಇಷ್ಟ. ಬಟ್ ಇವಾಗ ಸ್ಯಾಟರ್ಡೇ ಅಲ್ಲ, ವೆಜ್ ಮೋಮೋಸ್ ತಿನ್ನುವ ಬನ್ನಿ. ಸೊ ಸ್ಟಾಪ್ ಇಳ್ಕೊಂಡು ನೋಡಿದ್ರೆ ಆಕ್ಚುಲಿ ಅಲ್ಲಿವರೆಗೂ ಹನಿತಾ ಇತ್ತು ಗೈಸ್. ನಾನು ಇನ್ನೇನು ರೀಚ್ ಆದ ಸ್ಟಾಪಿಗೆ ಅನ್ನುವಾಗ ಸಿಕ್ಕಾಪಟ್ಟೆ ಜೋರಾಗೋಯ್ತು ಮಳೆ. ನಾನು ಆಲ್ಮೋಸ್ಟ್ 3 ಟೈಮ್ಸ್ ನೋಡಿದ್ದೀನಿ ಆಯ್ತಾ, ಟೆಸ್ಟ್ ಮಾಡಿದ್ದೀನಿ. ಯಾವಾಗೆಲ್ಲ ಚಾಟ್ಸ್ ತಿನ್ಬೇಕಂತ ಹೋಗ್ತೀನಿ ಅವಾಗೆಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಗೊತ್ತಿಲ್ಲ ಅದೇನು ಅಂತ. ಪಾಪು ಹಸ್ಬೆಂಡ್ ಕೂಡ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಅಂಡ್ ಪಾಪುನ ಒಂದು ಶಾಪ್ ಹತ್ರ ನಿಂತಿದ್ರು ಹಸ್ಬೆಂಡ್. ನಾನು ಕೂಡ ಅಲ್ಲಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಮಳೆ. ಸೊ ಹಂಗಾಗಿ ನಾವು ಕಂಪ್ಲೀಟ್ ಆಗಿ ನಿಲ್ಬಿಡ್ಲಿ ಆಮೇಲೆ ಹೋಗೋಣ ಅನ್ಕೊಂಡ್ವಿ. ಯಾಕಂದ್ರೆ ಅವನಿಗೆ ಮೊದ್ಲೇ ಕೋಲ್ಡ್ ಆಗಲ್ಲ, ಮೊನ್ನೆ ಎಲ್ಲ ಆರಾಮಿರ್ಲಿಲ್ಲ, ಸುಮ್ಮನೆ ಯಾಕೆ ಅಂತ ಕರ್ಕೊಂಡ್ ಬರ್ಬೇಡಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ಕಂಪ್ಲೀಟ್ ಆಗಿ ಮಳೆ ನಿಂತ ಮೇಲೆ ನಾವು ಹೋಗಕ್ಕಾಗೋದು. ಅಂಡ್ ಏನು ತಿನ್ನಕ್ ಆಗಲ್ಲ ಗೈಸ್. ಸೊ ನೋಡೋಣ, ಏನಾದ್ರು ಗೋಬಿ ಆ ತರ ಏನಾದ್ರು ಪಾರ್ಸಲ್ ತಗೊಂಡೋಗಿ ಮನೇಲೆ ತಿನ್ನೋಣ ಅನ್ಕೊಂಡ್ ಪ್ಲಾನ್ ಮಾಡ್ತಾ ಇದೀನಿ. ಬಿಕಾಸ್ ಇಲ್ಲಂತೂ ನಿಂತ್ಕೊಂಡ್ ತಿನ್ನಕ್ ಆಗಲ್ಲ, ಸಿಕ್ಕಾಪಟ್ಟೆ ಗಾಳಿ ಅಂಡ್ ಮಳೆ. ಸೊ ನೋಡುವ. ಈಗ ಲೈಟ್ ಆಗಿ ಮಳೆ ನಿಲ್ತಾ ಇದೆ. ಸೊ ಸ್ವಲ್ಪ ನಿಂತಿದ ತಕ್ಷಣ ಹೊರಟ್ಬಿಡ್ತೀವಿ. ನಿಮ್ಗೆ ಮನೆಗೆ ಹೋಗಿ ಸಿಗ್ತೀನಿ ನಾನು. ಓಕೆ, ಬಾಯ್. ಅಟ್ ಲಾಸ್ಟ್ ಇವಾಗ ಮನೆಗೆ ಬಂದ್ವಿ. ಹೆಂಗೋ ಸ್ವಲ್ಪ ಮಳೆ ಕಮ್ಮಿ ಆಯ್ತು, ಬಂದ್ಬಿಟ್ವಿ. ಮತ್ತೆ ನಿಂತ್ಕೊಂಡ್ಬಿಟ್ರೆ ಜಾಸ್ತಿ ಆಗತ್ತೆ ಅಂತ. ಸೊ ಬರುವಾಗ ಪಾಪುಗೂ ಕೂಡ ಗೋಬಿ ಇಷ್ಟ ಗೈಸ್. ಅವನು ಮೋಮೋಸ್ ತಿನ್ನಕ್ಕೆ ಅಂದ್ರೆ ಸ್ವಲ್ಪ ಆ ಕಡೆ ಹೋಗ್ಬೇಕಾಗಿತ್ತು. ಮತ್ತೆ ಮಳೆ ಸಿಗಾಕೊಂಡ್ಬಿಡ್ತಿದೆ ಅಂದ್ಬಿಟ್ಟು ಗೋಬಿ ಮಂಚೂರಿ ನಮ್ಮ ಮನೆ ನಿಯರ್ ಬೈ ಮಾಡ್ತಾರೆ. ಸಕ್ಕತ್ತಾಗಿ ಮಾಡ್ತಾರೆ ಗೈಸ್, ಫುಲ್ ಸ್ಪೈಸಿ ಆಗಿ. ಅಂಡ್ ಕ್ಯಾಬೇಜ್ ಗೋಬಿ ಇದು ನಂಗೆ ಪರ್ಟಿಕ್ಯುಲರ್ ಆಗಿ ಆ ಪ್ಲೇಸ್ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಗೋಬಿ ಮಂಚೂರಿ, ಫಸ್ಟ್ ಇಂದನೂ ಅಷ್ಟೇ. ಸೊ ನಾನು ಪಾಪು ಹಸ್ಬೆಂಡ್ ಒಂದು 3.5 ಮನೆಗೆ ತಗೊಂಡ್ ಹೋಗ್ಬಿಡೋಣ. ಅತ್ತೆ ಕೂಡ ಇರ್ತಾರೆ, ಎಲ್ಲ ಒಟ್ಟಿಗೆ ಕುತ್ಕೊಂತಿದ್ರೆ ಆಗತ್ತೆ ಅಂದ್ಬಿಟ್ಟು ಪಾರ್ಸಲ್ ತಗೊಂಡ್ಬಿಟ್ವಿ. ಸೊ ಇವಾಗ ಪಾರ್ಸಲ್ ತಗೊಂಡು ಮನೆಗೆ ಬಂದ್ವಿ. ಅಂಡ್ ನೋಡ್ಬೋದು ಪಾಪು ಫುಲ್ ಪ್ಲೇಟ್ ತುಂಬಾ ಹಾಕೊಂಡ್ ಕುತ್ಕೊಂಡಿದ್ದಾನೆ. ಅವ್ನು ಅಷ್ಟು ತಿನ್ನಲ್ಲ ಗೈಸ್, ಸುಮ್ನೆ ಹಾಕೊಂತಾನೆ. ಒಂದು 3-4 ಪೀಸ್ ತಿಂದ್ಬಿಟ್ಟು ಸಾಕು ಅಂತಾನೆ. ಸೊ ಹಂಗಾಗಿ ಅತ್ತೆ ಕೂಡ ತಂದಿಟ್ಟಿದೀನಿ. ಇದೆಲ್ಲ ಗೋಬಿ ಆಲ್ರೆಡಿ ತಿನ್ಕೊಂಬಿಟ್ಟೆ ಬಂದ ತಕ್ಷಣ, ಬಿಸಿ ಬಿಸಿ ಇತ್ತು ಅಂತ. ಸೊ ಈಗ ತಿನ್ಕೊಂಡು ನಾನು ನಿಮ್ಗೆ ಸ್ವಲ್ಪ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತೀನಿ ಗೈಸ್. ಇವಾಗ ಬಿಸಿ ಬಿಸಿ ಗೋಬಿ ತಿನ್ಕೊಂಡು, ಆಕ್ಚುಲಿ ಪ್ಲಾನ್ ಏನಿತ್ತು ಗೊತ್ತಾ ಗೈಸ್, ನಾನು ಅಲ್ಲಿ ಆನ್ ದ ವೇ ಬರ್ಬೇಕಾದ್ರೆ ಹಸ್ಬೆಂಡ್ ಕಾಲ್ ಮಾಡಿದ್ದೆ. ನಂಗೆ ಮೋಮೋಸ್ ತಿನ್ನಂಗೆ ಆಗ್ಬಿಟ್ಟಿತ್ತು. ಸೊ ಯಾರ್ಯಾರೆಲ್ಲ ಮೋಮೋಸ್ ತುಂಬಾ ಇಷ್ಟಪಡೋರು ಇದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ. ನನ್ಗಂತೂ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಮೋಮೋಸ್. ಗೊತ್ತಿಲ್ಲ ಅದೇನು ಅಂತ, ಈ ಫ್ರೈಡ್ ಮೋಮೋಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಸೊ ಇವಾಗ ಸ್ಯಾಟರ್ಡೇ ನಾವು ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ಚಿಕನ್ ಮೋಮೋಸ್ ಬೇಡ, ಅಟ್ಲೀಸ್ಟ್ ವೆಜ್ ಮೋಮೋಸ್ ತಿನ್ಕೊಂಡು ಹೋಗೋಣ. ಅಲ್ಲಿ ಸುಮಾರು ದಿನ ಆಯ್ತು ನಾನು ಹೊರಗಡೆ ಜಂಕ್ ಅಂತ ತಿಂದು, ಹಾಗಾಗಿ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಅಂಡ್ ಎಷ್ಟು ಸರಿ ನಾನು ಟೆಸ್ಟ್ ಮಾಡಿದ್ದೀನಿ ಗೊತ್ತಾ, ನಾನು ಪ್ಲಾನ್ ಮಾಡಿದಾಗೆಲ್ಲ ಮಳೆ ಬರುತ್ತೆ ಗೈಸ್. ಸೊ ಇವತ್ತು ಕೂಡ ಕರೆಕ್ಟ್ ನಾನು ಸ್ಟಾಪ್ ಹಿಳ್ದೆ ಮಳೆ ಜಾಸ್ತಿ ಆಗೋಯ್ತು. ಅಂಡ್ ಹಸ್ಬೆಂಡ್ ಪಾಪು ಇಬ್ರು ಬಂದ್ಬಿಟ್ಟಿದೆ ಕರ್ಕೊಂಡು ಹೋಗೋಕೆ. ಸೊ ಮಳೆ ನಿಲ್ಲೇ ಇಲ್ಲ, ಅಲ್ಲೇ 1/2 hour ಆಯ್ತು. ಎಸ್, ಹಂಗಾಗಿ ಬರುವಾಗ
ತುಂಬಾ ಮತ್ತೆ ವಾಪಸ್ ಅಲ್ಲೆಲ್ಲ ಹೋಗಿ ತಿನ್ಕೊಂಬರಕ್ಕೆ ಆಗಲ್ಲ. ಮತ್ತೆ ಪಾಪು ಇದ್ದಿದ್ರಿಂದ ಮಳೆ ಜಾಸ್ತಿ ಆಗ್ಬಿಟ್ರೆ ಅವ್ನಿಗೆ ಮೊದಲೇ ಶೀತ ಆಗಲ್ಲ. ಹಂಗಾಗಿ ಬೇಡ ಅನ್ಕೊಂಡು ಸುಮ್ಮನಾಗ್ಬಿಟ್ವಿ. ಅಂಡ್ ಇಲ್ಲೇ ಮನೆ ಹತ್ರ ಬರುವಾಗ ಗೋಬಿ ಮಂಚೂರಿ. ನಂಗೆ ಈ ಗೋಬಿ ಬಿಟ್ರೆ ಮೋಮೋಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಈ ದಹಿ ಪುರಿ ಆಮೇಲೆ ಸಮೋಸ, ಕಚೋರಿ, ಪಾನಿಪುರಿ ನಾನು ಜಾಸ್ತಿದೆಲ್ಲ ಇಷ್ಟ ಪಡಲ್ಲ. ನಂಗೆ ತುಂಬಾ ಇಷ್ಟ ಆಗೋದು ಗೋಬಿ ಬಿಟ್ರೆ ಮೋಮೋಸ್ ಅಷ್ಟೇ. ಸೊ ಹಂಗಾಗಿ ಇಲ್ಲೇ ಮನೆ ಹತ್ರ ನಿಯರ್ ಬೈ ಗೋಬಿ ಮಂಚೂರಿ ಸೆಂಟರ್ ಇದೆ. ಸಖತ್ತಾಗಿ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಲೈಕ್ ಪಾರ್ಸಲ್ ತಗೊಂಡು ಮನೆಗೆ ಬಂದು ಇವಾಗ ತಿಂದ್ವಿ. ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ನಂಗೆ ಪರ್ಟಿಕ್ಯುಲರ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಮದುವೆ ಆಗಿ ಬಂದಾಗಿಂದ ಗೋಬಿ ಮಂಚೂರಿ ನಂಗೆ ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಈಗ ತಿನ್ಕೊಂಡು ಬಿಸಿ ಬಿಸಿದು ಬಂದೆ. ಸೊ ಆ್ಯಂಡ್ ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂತಂದ್ರೆ ನೀವು ಕಾಣಿಸ್ತಿರ್ಬೋದು, ನಾನಿದು ಒಂದು ಪೇರ್ ಮಾಡಿದ್ದೀನಿ ಅಷ್ಟೇ. ಒಂದು ಕ್ರಾಪ್ ಟಾಪ್ ಬ್ಲ್ಯಾಕ್ ಪೇರ್ ಮಾಡಿದ್ದೀನಿ. ಆ್ಯಂಡ್ ಸ್ಯಾರಿದು ನಾನು ಬಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಲ್ಲ. ಆಬ್ವಿಯಸ್ಲಿ ಸ್ಯಾರಿಗೆ ಅಷ್ಟು ಕೊಟ್ಟಿರಲ್ಲ, ಬ್ಲೌಸ್ಗೆಲ್ಲ ಅಷ್ಟು ಕೊಡ್ಲಿ ಅಂತ ನಾನು ಸ್ಟಿಚ್ ಮಾಡಿಸಿಲ್ಲ. ಬ್ಲ್ಯಾಕ್ನೇ ಮ್ಯಾಚ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲೆಲ್ಲ ಬ್ಲ್ಯಾಕ್ ಇದೆ. ಸೊ ಎಸ್, ಈ ಸ್ಯಾರಿ ಆಲ್ರೆಡಿ ನನ್ನ ಹತ್ರ ಇತ್ತು ಗೈಸ್. ನಾನು ಅದನ್ನ ಜಿಗ್ಜಾಗ್ ಫಾಲ್ಸ್ ಮಾಡಿಸಿ ಈ ಬ್ಲೌಸ್ಗೆ ಪೇರ್ ಅಪ್ ಮಾಡಿದೆ. ಇದು ಜುಡಿಯೋಲ್ ತಗೊಂಡಿದ್ದು ಅಷ್ಟೇ. ಸೊ ಚೆನ್ನಾಗಿ ಕಾಣ್ತಿದೆ. ಇವತ್ತು ಹಾಕೊಂಡು ಹೋಗಿದ್ದೆ. ಲೆನಿನ್ ಕಾಟನ್ ಅಂತಾರೆ ಅಲ್ಲ, ನಂಗೆ ಈ ನಡುವೆ ಅದು ಯಾಕೂ ಗೊತ್ತಿಲ್ಲ ಗೈಸ್, ಸ್ವಲ್ಪ ಲೆನಿನ್ ಕಾಟನ್ ಸ್ಯಾರೀಸ್ ತುಂಬಾ ಇಷ್ಟ ಆಗ್ತಾ ಇದೆ. ಗೊತ್ತಿಲ್ಲ, ಒಂದಷ್ಟು ದಿನ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇಷ್ಟ ಆಯ್ತು. ಈಗ ಸ್ವಲ್ಪ ನನಗೆ ಕಾಟನ್ ಸ್ಯಾರೀಸ್ ಇಷ್ಟ ಆಗ್ತಾ ಇದೆ. ಸಪೋರ್ಟಿಗೆ ಬಿಟ್ಬಿಟ್ರೆ ಅಂತ ನಂಗೆ ಅಷ್ಟೇ. ಎಸ್, ಪರ್ಫೆಕ್ಟ್. ಸೊ ಹಾಗಾಗಿ ಈಗ ಡ್ರೆಸ್ ಚೇಂಜ್ ಮಾಡೋಣ ಅನ್ಕೊಂಡು ಮೇಲೆ ಬಂದೆ. ಇನ್ನೂ ಮಳೆ ಹನಿತಾನೇ ಇದೆ. ಸೊ ನಂದೊಂದಷ್ಟು ನೈಕಾ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಹಾಲ್ ಅಂತ ಏನು ಮಾಡೋ ಅಷ್ಟೆಲ್ಲ ಮಾಡಿಲ್ಲ. ಈಗ ಸ್ವಲ್ಪ ನನಗೆ ಫ್ರೀಡಮ್ ಸೇಲ್ ನಡೀತಾ ಇತ್ತು, ಇಂಡಿಪೆಂಡೆನ್ಸ್ ಡೇದು. ಹಾಗಾಗಿ ಅದಕ್ಕೆ ಸ್ವಲ್ಪ ಒಂದಷ್ಟು ಪ್ರಾಡಕ್ಟ್ಸ್ ಖಾಲಿ ಆಗಿತ್ತು. ಪರ್ಫ್ಯೂಮ್ ಅಂತದ್ದು ಒಂದು 2 ಪ್ರಾಡಕ್ಟ್ಸು ನಾನು ಹೊಸದಾಗಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ, ನೋಡೋಣ ಅಂತ. ಆ್ಯಂಡ್ ಖಾಲಿ ಕೂಡ ಆಗಿತ್ತು ಆ ಪ್ರಾಡಕ್ಟ್ಸ್ಗಳು. ಇನ್ನೊಂದೆರಡು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೆ. ಸೊ ನೋಡೋಣ, ನಿಮಗೆ ಅದು ಯೂಸ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ ನಾನು. ಸೊ ಇವಾಗ ಸದ್ಯಕ್ಕೆ ಆ ಬಾಕ್ಸ್ ಸೀಸರ್ ತಂದೆ ನಾನು ಏನಂತ ಗೊತ್ತಿಲ್ಲ. ಓಕೆ, ಸೊ ಇವಾಗ ಒಂದು ಬಾಕ್ಸ್ ಅನ್ಪ್ಯಾಕ್ ಮಾಡ್ತೀನಿ. ಜಸ್ಟ್ ರ್ಯಾಂಡಮ್ ವಿಡಿಯೋ ಗೈಸ್ ಇದು. ಅಂದ್ರೆ ಇವತ್ತು ವ್ಲಾಗ್ ಮಾಡೋವಂಥದ್ದು ನಾನು ಆಕ್ಚುಲಿ ಐಡಿಯಾ ಇಟ್ಕೊಂಡಿಲ್ಲ, ಬಟ್ ಸಡನ್ ಆಗಿ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ಹಾಗಾಗಿ ಅಷ್ಟೇ. ಸೊ ಈಗ ಪ್ಯಾಕೇಜಿಂಗ್ ಅನ್ಬಾಕ್ಸ್ ಮಾಡ್ತೀನಿ. ಈ ಕಡೆ ಪಾಪು ಕೂಡ ವೇಟ್ ಮಾಡ್ತಾ ಇದ್ದಾನೆ. ನಾನು ಆಕ್ಚುಲಿ ಇದನ್ನ ನಿನ್ನೆ ಆರ್ಡರ್ ಮಾಡಿದ್ದು ಗೈಸ್. ಅದಾಗಲೇ ಬಂತು. ನಿನ್ನೆ ಅಲ್ಲ ಅನ್ಸುತ್ತೆ, ಮೊನ್ನೆ ಆರ್ಡರ್ ಮಾಡಿದ್ದೆ. ಸೊ ನೈಕಾದಲ್ಲೂ ಕೂಡ ಇವಾಗ ಏನಂತಂದ್ರೆ ನಂಗೆ ಇಷ್ಟ ಆಗೋದು ಪರ್ಪಲ್ ಅಲ್ಲಿ ಇವಾಗ ಅವರು ಲೈಕ್ 2 hours ಡೆಲಿವರಿ ತರ ಇಟ್ಟಿದ್ದಾರೆ. ಸೊ ನಂಗೆ ತುಂಬಾ ಯೂಸ್ ಆಗ್ತಾ ಇತ್ತು. ಬಟ್ ಕೆಲವು ಪ್ರಾಡಕ್ಟ್ಸ್ ಪರ್ಪಲ್ ಅಲ್ಲಿ ಕೂಡ ಸಿಗಲ್ಲ, ನೈಕಲ್ ಮಾತ್ರ ಸಿಗೋದು. ಸೊ ಅಂತ ಪ್ರಾಡಕ್ಟ್ಸ್ ನಾನು ಹುಡುಕಿ. ಬಟ್ ಅಂಡ್ ನೈಕಾದಲ್ಲಿ ಕೂಡ ಇವಾಗ 2 hours ಡೆಲಿವರಿ ಮಾಡ್ತಾರೆ. ಸೊ ಅದೊಂದು ಹೊಸ ವಿಷಯ. 30 minutes ಅಂತ ಹೇಳಿದ್ದಾರೆ, ಬಟ್ ಸ್ಟಿಲ್ ನಮಗೆ ರೀಚ್ ಆಗ 2 hours ಆಗ್ಬೋದು. ಸೊ ನಾನು ಆಕ್ಚುಲಿ ಈ ಸರಿ 4 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಆಬ್ವಿಯಸ್ಲಿ ನೀವೆಲ್ಲ ಥಿಂಕ್ ಮಾಡ್ತಾ ಇರ್ತೀರಾ, ದ ಫಸ್ಟ್ ಬ್ರ್ಯಾಂಡ್ ಹ್ಯಾಸ್ ಟು ಬಿ ಮಾಮಾಅರ್ತ್. ಓಕೆ, ಸೊ ನಾನು ನಿಜವಾಗ್ಲೂ ಯಾವುದೇ ಪ್ರಮೋಷನ್ ಅಲ್ಲ ಗೈಸ್. ನನ್ನ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಒಂದೊಂದೇ ಅದ್ರದ್ದು ವೇರಿಯಂಟ್ ಟ್ರೈ ಮಾಡ್ತಾ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ 3 years ಇಂದ ನಾನು ಮಾಮಾಅರ್ತ್ ಟ್ರೈ ಮಾಡ್ತಾ ಇದ್ದೀನಿ. ಟೋನರ್ಸ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಅವ್ರ ಮಾಯಿಶ್ಚರೈಸರ್ ಆಗಿರ್ಬೋದು. ನಿಮಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ ಆಗಿದ್ದು ಅವ್ರದ್ದು ಫೇಸ್ ಮಾಸ್ಕ್. ಸೊ ಫೇಸ್ ಮಾಸ್ಕ್ ಅಲ್ಲಂತೂ ತುಂಬಾ ವೆರೈಟೀಸ್ ಅವ್ರು ಬಿಡ್ತಾ ಇದ್ದಾರೆ ಇತ್ತೀಚೆಗೆ. ಹಾಗಾಗಿ ಟ್ರೈ ಮಾಡೋಣ ಅನ್ಕೊಂಡು ಬುಕ್ ಮಾಡಿದೆ. ಅಂಡ್ ನಂದು ಒಂದು ನೋಡಿರ್ತೀರಾ ಅನ್ಸುತ್ತೆ, ನಿಮ್ಗೆ ನಾನು ತೋರಿಸ್ತೀನಿ. ಆಲ್ಮೋಸ್ಟ್ ಇಟ್ಸ್ ಡನ್. ತೋರಿಸ್ತೀನಿ ನಿಮ್ಗೆ. ಇದು ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನೀವು ನೋಡ್ಬೋದು, ಮಾಮಾಅರ್ತ್ ಅವ್ರದ್ದು ಡಿಯು ಬ್ರೈಟ್ ಫೇಸ್ ಪ್ಯಾಕ್, ರೈಸ್ ವಾಟರ್ದು. ಇದು ಆಲ್ಮೋಸ್ಟ್ ಎಂಟಿ ಗೈಸ್. ಸ್ವಲ್ಪ ಇದೆ ನೋಡಿ, ಟಬ್ ಕೂಡ ಕಾಣಿಸ್ತಾ ಇದೆ. ಫುಲ್ ಇಷ್ಟು ಯೂಸ್ ಡಬ್ಬ ಇರುತ್ತೆ, ಒಂದಿಷ್ಟು ಮಿಕ್ಕಿದೆ ಅಷ್ಟೇ. ಸೊ ಹಾಗಾಗಿ ಇದು ಆಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹ್ಯಾವ್ ಟು ರೇಟ್ ಇಟ್ ಆಸ್ ಟಾಪ್ 1 ನನಗೆ ಯೂಸ್ ಮಾಡಿದ್ರಲ್ಲಿ. ನಾನು ಚಾರ್ಕೋಲ್ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ರೈಸ್ ವಾಟರ್. ಇದನ್ನ ಬಿಟ್ಟು ನೆಕ್ಸ್ಟ್ ಬೇರೆ ಟ್ರೈ ಮಾಡೋಣ, ನೋಡೋಣ, ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತರಿಸಿದ್ದೀನಿ. ಇದು ಮಾಮಾಅರ್ತ್ ಅವ್ರದ್ದು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಪ್ಯಾಕ್ ಅಂತ. ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ನಂಗಿದು ಒಂದು ತುಂಬ ಏನು ಆಫರ್ ಇರಲಿಲ್ಲ ಗೈಸ್.
ಹಾಗಾಗಿ ನಾನು ನೆಕ್ಸ್ಟ್ ಆಫರ್ ಅಂತ ಅಂದ್ರೆ ನೈಕಾದಲ್ಲಿ ಸೆಪ್ಟೆಂಬರ್ ಅಲ್ಲಿ ಆಗುತ್ತೆ. ಸೊ ಅವಾಗ ಸ್ವಲ್ಪ ಪ್ರಾಡಕ್ಟ್ ನಾನು ಕಾರ್ಟ್ ಹಾಕಿದೀನಿ ತಗೊಳ್ಳೋಣ ಅಂತ. ಸದ್ಯಕ್ಕೆ ಎಲ್ಲ ನಂಗೆ ಬೇಕಿದ್ದು ಇದು ಫುಲ್ ಆಲ್ಮೋಸ್ಟ್ ಇನ್ನೊಂದು ಸ್ವಾಚ್ ಹಾಕೊಂಡ್ಬಿಟ್ರೆ ನಾನು ಇನ್ನೊಂದು ಸ್ಕೂಪ್ ಬರುತ್ತೆ ಅಷ್ಟೇ, ಅಪ್ಲೈ ಮಾಡಿದ್ರೆ ಮುಗ್ದೋಗುತ್ತೆ. ಸೊ ಈ ಹ್ಯೂಜ್ ಟಬ್ ನಂಗೆ ಆಲ್ಮೋಸ್ಟ್ ಇದು ಒಂದು 6 months ಅಂತೂ ಬಂತು, ಬಿಕಾಸ್ ರೆಗ್ಯುಲರ್ ನಾನು ಯೂಸ್ ಮಾಡಲ್ಲ ಅಲ್ಲ, ಅಲ್ಲಿ 15 days once ಆ ಥರ ಹಾಕ್ತೀನಿ. ಸಖತ್ತಾಗಿತ್ತು ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡೋಣ, ಇದನ್ನು ಟ್ರೈ ಮಾಡಿ ನಿಮ್ಗೆ ರಿವ್ಯೂ ಹೇಳ್ತೀನಿ ನಾನು. ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಪ್ಯಾಕ್, ಇದನ್ನ ಬಿಟ್ಟು ಇನ್ನೊಂದು ಮುಲ್ತಾನ್ ಮಿಟ್ಟಿ ಇದೆ. ಸೊ ಮುಲ್ತಾನ್ ಮಿಟ್ಟಿ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ವೇರಿಯಂಟ್ ಇದೆ ಗೈಸ್, ಉಪ್ಟನ್ ಒಂದು ಟ್ರೈ ಮಾಡ್ಬೇಕು. ಸೊ ನೋಡೋಣ, ಇದು ಒಂದಾದ್ಮೇಲೆ ನಾನು ಟ್ರೈ ಮಾಡ್ಕೊಂಡು ಬರ್ತೀನಿ. ಸೊ ಇದೊಂದು ಫಸ್ಟ್ ಪ್ರಾಡಕ್ಟ್. ಅದಾದ್ಮೇಲೆ ನಾನು ಬಾಡಿ ಮಿಸ್ ಖಾಲಿ ಆಗಿತ್ತು ಗೈಸ್, ಸೋ ಶಾರ್ಟ್. ನಾನು ರೆಗ್ಯುಲರ್ ಆಗಿ ಪರ್ಫ್ಯೂಮ್ ಯೂಸ್ ಮಾಡೋದು ಬೆಲಾವಿಟಾ ಅವ್ರದ್ದು. ಸೊ ಬೇರೆ ವೇರಿಯಂಟ್ಸ್ ಟ್ರೈ ಮಾಡ್ತಾ ಇರ್ತೀನಿ. ಸಿಒ ಆಗಿರ್ಬೋದು, ಸೆನೋರಿಟಾ ಆಗಿರ್ಬೋದು, ಇನ್ನೂ ತುಂಬಾ ಒಂದು ಕಿಟ್ ತಗೊಂಡ್ಬಿಡ್ತೀನಿ ನಾನು, ಲೈಕ್ ಟ್ರಾವೆಲ್ ಸೈಜ್ ತರ. ಸೊ ಅದನ್ನ ಯೂಸ್ ಅದೇ ಸುಮಾರು ದಿನ ಬರುತ್ತೆ, ಬಿಕಾಸ್ ನಮ್ಗೆ ತುಂಬಾ ಏನ್ ಬೇಕಿಲ್ಲ, ಇಷ್ಟಿಷ್ಟೇ ಎಲ್ಲ ಸ್ಪ್ರೇ ಮಾಡ್ಕೊಳ್ಳೋದು. ನಂಗೆ ಖಾಲಿ ಆಗ್ಬಿಟ್ಟಿತ್ತು, ಪರ್ಫ್ಯೂಮ್ ಹೋಗಿ ತಗೊಳಕ್ಕೂ ನಂಗೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಈ ಸರಿ ನಾನು ಆಮೇಲೆ ಅದ್ ಬಿಟ್ರೆ ನಂಗೆ ಪ್ಲಮ್ ಇಷ್ಟ ಆಗುತ್ತೆ ಗೈಸ್. ಸೊ ಈ ಪ್ಲಮ್ ಒಂದು ಬಾಡಿ ಮಿಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹೆಂಗಿದೆ ಅಂದ್ರೆ ಸ್ಮೆಲ್ಲು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಸೊ ವೆನಿಲಾ ವೈಬ್ಸ್ ಅಂತಾನೆ ಇದೆ, ವೆನಿಲಾ ಫ್ಲೇವರೇ ಒಂಥರ ಫ್ರಾಗ್ರೆನ್ಸ್ ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಸೊ ಇದು ಪ್ರೈಸ್ ಬಂದು 400 ಗೈಸ್, ಜಸ್ಟ್ ಫಾರ್ 100 ml. ಸೊ ತುಂಬಾ ಜಾಸ್ತಿ ಆಯ್ತು, ಬಟ್ ಬಾಡಿ ಮಿಸ್ಟ್ ಆಬ್ವಿಯಸ್ಲಿ ಪ್ಲಮ್ ಬ್ರ್ಯಾಂಡ್ ನೀವು ಕೇಳಿರ್ತೀರಾ, ತುಂಬಾ ಸ್ವಲ್ಪ ಎಕ್ಸ್ಪೆನ್ಸ್ ಇದೆ, ಬಟ್ ಅಷ್ಟೇ ವರ್ತ್ ಅದು. ನೀವು ಅಮೌಂಟ್ ಕೊಟ್ಟಷ್ಟೇ ವರ್ತ್ ಇರುತ್ತೆ ಅದು, ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ ಅದು. ಸೊ ಹಂಗಾಗಿ ನಾನು ಜಾಸ್ತಿ ಸ್ಕಿನ್ ಕೇರ್ ಅಂತ ಬಂದ್ರೆ ನಾನು ಯೂಸ್ ಮಾಡೋದೇ ಪ್ಲಮ್ ಅಂಡ್ ಮಾಮಾ ಅರ್ತ್ ಗೈಸ್ ತುಂಬಾ. ಅಂಡ್ ಅದ್ ಬಿಟ್ರೆ ನಾನು ಇತ್ತೀಚೆಗೆ ತುಂಬಾ ಇನ್ಫ್ಲುಯೆನ್ಸರ್ಸ್ ರಿವ್ಯೂ ಮಾಡ್ತಾ ಇರೋದು ಟೋನಿ ಮೋಲಿ ಅವ್ರದ್ದು, ಕೊರಿಯನ್ ಬ್ರ್ಯಾಂಡ್ ಅದು ಆಕ್ಚುಲಿ. ನಂಗೆ ಅದು ತುಂಬಾ ಕ್ರೇಜ್ ಗೈಸ್. ನಂಗೆ ಒಂದು ಲೈಕ್ ಕೊರಿಯನ್ ಬ್ರ್ಯಾಂಡ್ಸ್ ಸ್ಕಿನ್ ಕೇರ್ ಟ್ರೈ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ನನಗೆ. ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಫೇಸ್ ಶಾಪ್ ಅಂತ ಒಂದು ಬ್ರ್ಯಾಂಡ್ ಇದೆ, ಕೊರಿಯನ್ ಬ್ರ್ಯಾಂಡ್. ಸೊ ಅವ್ರದ್ದು ಟ್ರೈ ಮಾಡಿದ್ದೀನಿ. ಅಂಡ್ ಕಾಸಾರೆಕ್ಸ್ ಅದು ಕೂಡ ಕೊರಿಯನ್ ಬ್ರ್ಯಾಂಡ್. ಸೊ ಅದ್ರದ್ದು ಕೂಡ ಒಂದು ಸ್ನೇಲ್ ಎಸೆನ್ಸ್ ಟ್ರೈ ಮಾಡಿದ್ದೀನಿ. ಸೊ ನಂಗೆ ಫೇಸ್ ಶಾಪ್ ಆಕ್ಚುಲಿ ಇಷ್ಟ ಆಯ್ತು. ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ, ಅಂಡ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ದೀನಿ, ಆಮೇಲೆ ಎಮಲ್ಷನ್ ಯೂಸ್ ಮಾಡಿದ್ದೀನಿ. ಅಂಡ್ ನಿಮಗೆ ನಾನು ಸ್ಕಿನ್ ಕೇರ್ ವಿಡಿಯೋ ತೋರಿಸಿದ್ದೆ. ಸೊ ಇಫ್ ಯು ರಿಮೆಂಬರ್, ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ಔಟ್ ಮಾಡಿ ನನ್ನ ವಿಡಿಯೋ. ಅದು ಸ್ಕ್ರಬ್, ಹನಿ ಮತ್ತೆ ಶುಗರ್ ಸ್ಕ್ರಬ್ ಫೇಸ್ ಶಾಪ್ ಇಂದ, ಅದನ್ನ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ ಪರ್ಟಿಕ್ಯುಲರ್ಲಿ ಫೇಸ್ ಶಾಪ್ ಸಿಕ್ಕಾಪಟ್ಟೆ ಇಷ್ಟ. ಅದು ಬಿಟ್ರೆ ನನ್ಗೆ ಜಸ್ಟ್ ಈಗ ಇತ್ತೀಚೆಗೆ ತುಂಬಾ ಹೈಪ್ ಮಾಡ್ತಾ ಇರೋದು ಟೋನಿ ಮೋಲಿ ಅವ್ರದ್ದು ವಂಡರ್ ಟೋನರ್, ಸೆರಾಮೈಡ್ ಮೋಚಿ ಟೋನರ್ ಅಂತ. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸೈಡ್ ಅಂತ ನನಗೆ ಪರ್ಟಿಕ್ಯುಲರ್ ಆಗಿ ಅನಿಸ್ತು. ಅಂಡ್ ದಿಸ್ ವಂಡರ್ದು, ಅಂಡ್ ದಿಸ್ ಇಸ್ ಆಕ್ಚುಲಿ 500 rupees, ನನಗೆ 400 rupeesಗೆ ಬಂತದ್ದು ಆಫರ್ ಅಲ್ಲಿ. ಇದು ಬರೀ 100 ml ಗೆ ಕಾಸ್ಟ್ ಅರೌಂಡ್ 500, ಬಟ್ ನಿಮ್ಗೆ ಬಿಗ್ ಬಾಟಲ್, ಯೂಜ್ ಬಾಟಲ್ ಇದೆ, ಒಂದು ಯೂಜ್ ಟಪ್ ತರ. ಸೊ 500 ml ಗೆ ಇಟ್ ಇಸ್ 1500, ಬಟ್ ನಿಮ್ಗೆ ಆಫರ್ ಅಲ್ಲಿ ಅದು ನಿಮ್ಗೆ 900, 1000 ಗೆಲ್ಲ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನ್ ಅನ್ಕೊಂಡೆ, ಫಸ್ಟ್ಲಿ ನಂಗೆ ಇದು ಸೆಟ್ ಆಗುತ್ತಾ ಇಲ್ಲ ನಾನು ಟ್ರೈ ಮಾಡ್ಬೇಕು. ಅಂಡ್ ಯೂಜ್ ಬಾಟಲ್ ತಗೊಂಡು ವೇಸ್ಟ್ ಆಗೋದಕ್ಕಿಂತ ಚಿಕ್ಕದ್ ತಗೊಂಡು ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡು ಈಗ ಚಿಕ್ಕದ್ ತರಿಸ್ದೆ. ಸೊ ಅಗೇನ್ 100 rupees ಆಫ್ ಹಂಗ್ ಸಿಕ್ತು, ಪರವಾಗಿಲ್ಲ. ಇದು ನಂಗೆ ಸೆಟ್ ಆಯ್ತು ಅಂದ್ರೆ ಜಸ್ಟ್ ಗೆಟ್ ಯೂಜ್ ಬಾಟಲ್. ಇದೇ ನಿಮ್ಗೆ ಸುಮಾರು ದಿನ ಬರುತ್ತೆ ಗೈಸ್, ಬಿಕಾಸ್ ಯು ನೀಡ್ ಓನ್ಲಿ ಪಿ ಸೈಜ್ ಅಲ್ಲ, ನಿಮ್ಗೆ ತುಂಬಾ ಬೇಕಾಗಲ್ಲ ಇದೆ ಟೋನರ್ಸ್ ಎಲ್ಲ. ಸೊ ನಂಗೆ ಇದು ಆಲ್ಮೋಸ್ಟ್ 1-2 months ಅಂತೂ ಪಕ್ಕ ಬರುತ್ತೆ. ಸೊ ಅಷ್ಟರಲ್ಲಿ ಆಫರ್ ಬಿಟ್ರೆ ನಾನು ಸೆಟ್ ಆಗಿದ್ರೆ ನಂಗೆ ಚೆನ್ನಾಗಿ ಅನಿಸ್ತು ಅಂತ ಅಂದ್ರೆ ಯೂಜ್ ಬಾಟಲ್ ಮೇಲೆ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಫ್ ಇಟ್ ವರ್ಕ್ಸ್ ಫೈನ್ ಫಾರ್ ಮಿ, ಬಟ್ ಸಖತ್ತಾಗಿ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ಬಿಕಾಸ್ ಕೊರಿಯನ್ ಬ್ರ್ಯಾಂಡ್ ನಾನು ಟೆಸ್ಟ್ ಮಾಡಿರೋದ್ರಲ್ಲಿ ಯಾವುದು ನನಗೆ ಅದು ಸೈಡ್ ಎಫೆಕ್ಟ್ಸ್ ಕೊಟ್ಟಿಲ್ಲ. ಇಟ್ ಇಸ್ ಲೈಕ್ ಇಟ್ ಡಸ್ ವಂಡರ್ಸ್ ಆಕ್ಚುಲಿ, ಹೆಸರು ಹೇಳ್ದಂಗೆ ವಂಡರ್ಸ್ ತರನೇ ವರ್ಕ್ ಆಗುತ್ತೆ. ಸೊ ನೋಡೋಣ, ಇದೊಂದು ಟ್ರೈ ಮಾಡ್ತೀನಿ. ಅಂಡ್ ಇನ್ನೊಂದು ಅಗೇನ್ ಒನ್ ಮೋರ್ ಕೊರಿಯನ್ ಬ್ರ್ಯಾಂಡ್ ಇಸ್ ಬ್ಯೂಟಿ ಆಫ್ ಜೋಸನ್. ಇದ್ರು ಎಷ್ಟು ಹೈಪ್ ಮಾಡ್ತಾ ಇದೆ ಗೈಸ್ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಅಂದ್ರೆ, ಐ ಡೋಂಟ್ ನೋ ವೈ ಇಟ್ ಇಸ್ ಸೋ ಹೈಪ್ ಅಂತ. ಸೊ ಹಾಗಾಗಿ ಚೆಕ್ ಮಾಡೇ ಬಿಡೋಣ ಅಂತ ಅನ್ಕೊಂಡು ಬ್ಯೂಟಿ ಆಫ್ ಜೋಸನ್ ಇಂದ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೀನಿ. ಅದು ಕೂಡ ವೆರಿ ಟೈನಿ ಸ್ಮಾಲ್ ಸೈಜ್. ಅದು ನಾನು ಟ್ರೈ ಮಾಡಿ ಚೆನ್ನಾಗಿ ಅನ್ಸಿದ್ರೆ ತಗೊಳ್ಳೋಣ ಅಂತ. ದಿಸ್ ಪುಟಾಣಿ. ಸೊ ಇದು ಸನ್ಸ್ಕ್ರೀನ್ ಆಕ್ಚುಲಿ, ಬ್ಯೂಟಿ ಆಫ್ ಜೋಸನ್ ಇಂದ SPF 50++ ಇದೆ. ರಿಲೀಫ್ ಸನ್ ಅಕ್ವಾ ಫ್ರೆಶ್ ರೈಸ್ ಪ್ಲಸ್ ಪ್ರೋಬಯೋಟಿಕ್ಸ್ ಅಂತ. ಗೈಸ್ ಇದಿಷ್ಟಕ್ಕೆ ಕಾಸ್ಟೆಡ್ ನಿಯರ್ ಆನ್ 300 ಇಷ್ಟಕ್ಕೆ. ಸೊ ಗೆಸ್ ವಾಟ್, ಫುಲ್ ಸೈಜ್ ಪ್ರಾಡಕ್ಟ್ಗೆ
ಇದು 10 ml ಆಕ್ಚುಲಿ, 50 ml ಯೂಸ್ ಲೈಕ್ ಟ್ಯೂಬ್ಗೆ ಇಟ್ ಇಸ್ ಲೈಕ್ 1300 ಏನೋ ಇದೆ. ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ದ್ಯಾಟ್ ಮಚ್ ಆನ್ ಇಟ್. ಜಸ್ಟ್ ಹೈಪ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಈ ಪುಟಾಣಿ ಟ್ರಾವೆಲ್ ಫ್ರೆಂಡ್ಲಿ ತಗೊಂಡಿದ್ದೀನಿ. ಸೊ ಟೆಸ್ಟ್ ಮಾಡ್ತೀನಿ ಇದು. ಸೊ ನೋಡುವ ಹೆಂಗ್ ಬರುತ್ತೆ ಅಂತ. ಎಸ್, ಇದು ನನ್ನ ಪ್ರಾಡಕ್ಟ್ಸ್ ಬಗ್ಗೆ. ಸೊ 1 minute. ಡಿಸ್ಟರ್ಬೆನ್ಸ್ ನಮ್ಮ ಮೇಲಂತೂ ವಿಡಿಯೋ ಮಾಡಕ್ ಕುತ್ಕೊಂಡ್ಬಿಟ್ರೆ ಅಂತೂ ಅವಾಗಲೇ ಎಲ್ರಿಗೂ ಕೆಲಸ ನೆನಪಾಗ್ಬಿಡುತ್ತೆ ಅಷ್ಟೇ. ಈ 4 ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿರೋದು. ಸೊ ಸಾರಿ, ಇದಲ್ಲ, ವಿಟಮಿನ್ ಸಿ ಒಳಗಿಟ್ಬಿಟ್ಟೆ. ಆಕ್ಚುಲಿ ನನ್ನ ಮಗ ಅವ್ನು ಬಂದ್ರೆ ಫುಲ್ ಎಲ್ಲ ಮೆಸ್ಅಪ್ ಮಾಡ್ತಾನೆ ಅಂದ್ಬಿಟ್ಟು ಒಳಗಿಟ್ಬಿಟ್ಟೆ. ಇದು 4 ಪ್ರಾಡಕ್ಟ್ ತಗೊಂಡೆ ನಾನು. ಅಷ್ಟೊಂದೇನು ಆಫರ್ ಇರಲಿಲ್ಲ, ಬಟ್ ನಂಗೆ ಆಕ್ಚುಲಿ ಬೇಕಿತ್ತು, ಅನಿವಾರ್ಯ. ಬಾಡಿ ಮಿಸ್ಟ್ ಅಂತೂ ಫುಲ್ ಖಾಲಿ ಆಗಿಬಿಟ್ಟಿತ್ತು, ನಾನು ಯೂಸೇ ಮಾಡ್ತಿರ್ಲಿಲ್ಲ ಅವಾಗ, ಬೇಕಿತ್ತು ನಂಗೆ. ಸೊ ಇದು ನಂಗೆ ಸಿಕ್ಕಾಪಟ್ಟೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಗೈಸ್, ನೋಡುವ. ಸೊ ಐ ಹೋಪ್, ಕ್ರಾಸ್ ದ ಫಿಂಗರ್ಸ್, ಐ ಹೋಪ್ ಇಟ್ ವರ್ಕ್ಸ್ ವೆರಿ ಗ್ರೇಟ್ ಫಾರ್ ಮಿ, ಬಿಕಾಸ್ ನಾನು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಸ್ಕಿನ್ನು. ನನಗೆ ಸೆಟ್ ಆಯ್ತು ಈ ಪ್ರಾಡಕ್ಟ್ ಅಂದ್ರೆ ಇನ್ ಯಾರಿಗಾದ್ರೂ ಸೆಟ್ ಆಗ್ಬಿಡುತ್ತೆ ಅದು. ಐ ಬೆಟ್ ಆನ್ ಇಟ್. ಸೊ ನನ್ನ ಸ್ಕಿನ್ನಿಗೆ ಸೆಟ್ ಆಗೋ ಪ್ರಾಡಕ್ಟ್ಸ್ ಎಲ್ಲಾರು ಹಾಕ್ಬೋದು ಆ ತರ. ಸೊ ನಂಗೆ ತುಂಬಾ ರೇರ್ ನಂಗೆ ಸೆಟ್ ಆಗೋ ಪ್ರಾಡಕ್ಟ್ಸ್, ಹಂಗಾಗಿ ಸೈಜ್ ತಗೊಂಡೆ. ಸೊ ಇಷ್ಟನ್ನು ನೋಡುವ. ನಿಮ್ಗೆ ನಾನು ಈ ಮಾಸ್ಕ್ ಮತ್ತೆ ಟೋನರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಟ್ರೈ ಮಾಡಿ ನಿಮ್ಗೆ ರಿವ್ಯೂ ಕೂಡ ಇನ್ನೊಂದು ಬ್ಲಾಗ್ ಅಲ್ಲಿ ಹೇಳ್ತೀನಿ. ಓಕೆ, ಎಸ್ ಗೈಸ್. ಸೊ ಅಷ್ಟೇ, ಇನ್ನೇನು ಇಲ್ಲ. ಚಿಕ್ಕದು ನೈಕಾದು ಒಂದು ಪ್ರಾಡಕ್ಟ್ಸ್ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡು ಮಾಡಿದೆ ಅಷ್ಟೇ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್ಗೆ ಅಂತ ಹೇಳ್ತಾ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ಸೊ ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಮೀ. ಆಲ್ಮೋಸ್ಟ್ 270 ಹತ್ರ ಇದ್ದೀನಿ ನಾನು ಸಬ್ಸ್ಕ್ರೈಬರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ನನಗೆ ಬೇಕು, ನಿಮ್ಮ ಸಪೋರ್ಟ್ ಇಂದನೇ ಅದಾಗೋದು. ಪ್ಲೀಸ್ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಸೊ ಫುಲ್ ವಿಡಿಯೋ ನೋಡಿ. ಓಕೆ, ಪ್ಲೀಸ್ ಡೋಂಟ್ ಡ್ರ್ಯಾಗ್ ಅಂಡ್ ಡ್ರಾಪ್. ಓಕೆ, ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತರಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಓಕೆ, ಬಾಯ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.